ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಫೈನಲಿ ನಮ್ಮೂರು ಕಡಿವಾರ ಹಬ್ಬದ ಬ್ಲಾಗ್ನ ಇವತ್ತು ಅಪ್ಲೋಡ್ ಮಾಡಾಕಂತೆ ನೋಡ್ರಿ. ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಎಂಡ್ ತನಕ ವಾಚ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಆ್ಯಂಡ್ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ನಮ್ಮೂರು ಕಡಿವಾರ ಹಬ್ಬಕ್ಕೆ ನೋಡ್ರಿ ಫೈನಲಿ ರೆಡಿ ಆದೆ. ಸೊ ನೋಡ್ತಾ ಇರ್ಬೋದು, ನಾನು ತಂಗಿ ಇಬ್ಬರು ಈಗ ರೆಡಿ ಆಗಿವಿ. ಬರೀ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಎಸ್ ಫ್ರೆಂಡ್ಸ್, ನೋಡ್ರಿ ಫೈನಲಿ ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಮ್ಮೂರು ಕಡಿವಾರಕ್ಕೆ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿನಿ. ಸೊ ನೋಡ್ತಾ ಇರ್ಬೋದು ಹೆಂಗೆ ಕಾಣಕತ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇವತ್ತಿನ ಔಟ್ಫಿಟ್ ಈ ರೀತಿಯಾಗಿ ಐತಿ ನೋಡ್ರಿ. ನಮ್ಮ ಗೋರ್ಮಾಳ ಎಲ್ಲ ಸರ ಎಲ್ಲ ಕೊಟ್ಟಾಳ ಹಾಕೋ ಅಂತಂದು. ಸೊ ಈ ಸ್ಯಾರಿ ಮ್ಯಾಗ ಗೋರ್ಮಾಳ ಎಲ್ಲ ಚೆನ್ನಾಗಿ ಸೂಟ್ ಆಗುತ್ತಾ ಅಂತಂದು ಸೊ ವೇರ್ ಮಾಡೀನಿ. ಹೆಂಗೆ ಕಾಣಕತ್ತೀನಿ, ನನಗೊಂದು ಖರ್ಚು ಬೇಕು ಹುಡಿ ತುಂಬ್ಕೊಳಕ. ಸೊ ನಾನು ಈಗ ಮುತ್ತೈದರಾಗಿ ನೋಡ್ರಿ ನಮ್ಮ ಮನೆ ಒಳಗೆ. ಇನ್ನು 6 ಮಂದಿ ಮುತ್ತೈದರ್ ಬರೋದ್ರ ಕರೆ ಬಂದು. ಸೊ ಈಗ ಒಬ್ಬರು ಬಂದಾರ, ಇನ್ನು 5 ಮಂದಿ ಬರಬೇಕು. ಸೊ ಬರೀ ಇಲ್ಲಿಂದ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನಂತ ನೋಡುವಂತ ಬಂದಿನ ಸರಿಗೆ ಸಬ್ಸ್ಕ್ರೈಬ್ ಆಗಿರೋ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಆಗಿರಿ. ತಂಗಿನೂ ರೆಡಿ ಆಗಿ ನೋಡ್ರಿ, ಸರಿ ವೇರ್ ಮಾಡ್ಯಾಳ. ಇನ್ನು ದೊಡ್ಡ ತಂಗಿ ರೆಡಿ ಆಗಿಲ್ಲ. ಅಕ್ಕಿ ನಾವೆಲ್ಲರೂ ಹೋಗಿಂದ ಚಿನ್ನ ಸಮಾಧಾನ ಮಾಡಿಸ್ಕೊಂಡು ಸೊ ಆ ನಂತರ ಬರ್ತಾರ ಅವರು. ಈಗ ನನ್ನ ಜೊತೆ ಈಗಿನ ಈ ಕ್ಯಾಮ್ರಾಮ್ಯಾನು, ಯಾಕಂದ್ರೆ ನಾನು ಮುತ್ತೈದರಾಗಿನಲ್ಲ. ಸೊ ಸಣ್ಣ ತಂಗಿನ ಈಗ ಕ್ಯಾಮ್ರಾಮ್ಯಾನ ನೋಡ್ರಿ. ನನ್ನ ತಮ್ಮ ರೆಡಿ ಅದ, ಹೀರೋ ಆಗ್ಯಾನ. ಹೊಸದ ನಿಂದು ಶರ್ಟ್ ಹೊಸದ ಚಂದ ಸರಿ ಚಂದ ನಗತ್ಯಾ ಇಲ್ಲಿ ತೆಗಿಲ್ಲ ಸರಿ ನಿಂದ್ರ ನೋಡಪ್ಪ ಎಷ್ಟು ಎತ್ತರಾಗೇನ. ಫೋಟೋ ತಕೊನಕ್ ಬರೋದು, ಕೈ ಎತ್ತರಿಸ್ಬೇಕು. ನಮ್ಮ ತಮ್ಮನೂ ರೆಡಿ ಅದ ನೋಡ್ರಿ ಫ್ರೆಂಡ್ಸ್. ಈಗ ದೊಡ್ಡ ತಂಗಿ ಒಬ್ಬಕ್ಕೆ ರೆಡಿ ಆಗಿ ನೋಡ್ರಿ, ಅಕ್ಕಿನೂ ರೆಡಿ ಆಗಂತಂದು ಹೇಳಿ ನಾ ಈ ಕಡೆ ಲಾಸ್ಟಿಗೆ ರೆಡಿ ಆಕಿ ನೀವು ಎಲ್ಲರೂ ಹೋಗಿಲ್ಲ ಅಂತ ಅಂದ್ಲು. ಹೊಸದ್ ಬೇ ಯಾವ ಇಂಥವು ತಗೋ, ಎಂತೆಂತ ತಗೊಂತೇನೆ ಅವು ಚೆನ್ನಾಗಿಲ್ಲ. ಜಾತ್ರೆ ಅದಂಗೆ ಇರ್ತಾವು, ಡಿಸೆಂಟ್ ಆಗಿರ್ಬೇಕು. ಚಂದ ಅನಿಸ್ತಾವ ನೀಟಾಗ. ಎಸ್, ಈಗ ಫುಲ್ ಔಟ್ಫಿಟ್ ಈ ರೀತಿಯಾಗಿ ಐತಿ. ಸೊ ನೋಡ್ತಾ ಇರ್ಬೋದು, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇಲ್ಕಲ್ ಸ್ಯಾರಿನ ವೇರ್ ಮಾಡೀನಿ. ಸೊ ನಾನೀಗ ಮುತ್ತೈದರ ಆಗಿರೋದ್ರಿಂದ ಸೊ ಇದ ಸೀರೆನ ಉಡ್ಬೇಕನ್ನೋ ಪದ್ಧತಿ ಇರ್ತೈತಿ. ಸೊ ಹಾಗಾಗಿ ವೇರ್ ಮಾಡೀನಿ. ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿನ ಅಂತಂದು ಹೇಳ್ಬೋದು. ಸ್ಯಾರಿ ಬಂದು ಮೆಹಂದಿ ಕಲರ್ ಐತಿ. ಸೊ ಸ್ಯಾರಿ ಬಾರ್ಡರ್ ಬಂದು ಯೆಲ್ಲೋ ಕಲರ್ ಬರ್ತೈತಿ ನೋಡ್ರಿ. ನ್ಯೂ ಮಾಡೆಲ್ ಸ್ಯಾರಿ ಇದು. ಸೊ ಇನ್ನೂ ಇದ್ರೊಳಗೆ ವೆರೈಟಿ ಆಫ್ ಸೀರೆ ಇರ್ತಾವ ಅಂತಂದು ಹೇಳ್ಬೋದು. ಫುಲ್ ಕಡ್ಡಿ ಸೀರೆನೂ ಬರ್ತೈತಿ, ಇನ್ನೂ ವೆರೈಟಿ ಇರ್ತಾವೆ. ಸೊ ನೋಡ್ತಿರೋಂಥ ವ್ಯೂವರ್ಸ್, ಇಂಥ ಸೀರೆಗಳೆಲ್ಲ ಯಾರಿಗೆಲ್ಲ ಇಷ್ಟ ಆಗ್ತಾವ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಈಗ ಒಂದು ಸ್ವಲ್ಪ ಟೈಮ್ ಇತ್ತು, ಸೊ ಹಂಗಾಗಿ ಅಪ್ಪನ ಜೊತೆ ಫೋಟೋ ತೊಗೊಳ್ಳೋಣ ಅಂಥೇಳಿ ಒಂದೆರಡು ಫೋಟೋಸ್ ತೊಗೊಂಡೆ ನೋಡ್ರಿ. ಈಗ ನೋಡ್ತಿರ್ಬೋದು ಎಲ್ಲ ಮುತ್ತೈದರನು ಬಂದಾರ. ಸೊ ಸಾಲಕ್ಕೆ ಕುಂತೀವಿ 7 ಮಂದಿ ನೋಡ್ರಿ. ಸೊ ನಮ್ಮ ಮನೆಗೆ ಒಬ್ರು ಇರ್ತಾರ, ಮತ್ತು ಹೊರಗಿನವರು 6 ಮಂದಿ. ಹಿಂದಿನ ದಿನ ನೈಟನ್ನ ಹೋಗಿ ಮುತ್ತೈದರ್ನ ಇಟ್ಟು ಬಂದಿರ್ತೀವಿ. ಡೈಲಿ ಬ್ಲಾಗ್ನ ನೋಡ್ಕೊತ ಬಂದಿರೋಂಗೆ ಗೊತ್ತಿರ್ಬೋದು ಅಂತ ಅನ್ಕೊತೀನಿ. ಸೊ ಈಗ 7 ಮಂದಿ ಮುತ್ತೈದರಿಗೆ ತಂಗಿ ಈಗ ಅರ್ಶಿನ ಕುಂಕುಮ ಇವತ್ತಿ ಹಚ್ಕೊಂತ ಬಂದು ಉಡಿ ತುಂಬ್ತಾಳೆ ನೋಡ್ರಿ. ಸೊ ನಮ್ದು ಬಂದು ಬಾಬದ ಮನೆ, ಚಾಜದ ಮನೆ ಅಂತ ಹೇಳ್ತಾರೆ. ಬಾಬದ ಮನೆ ಅಂತಲೂ ಹೇಳ್ತಾರೆ, ಚಾಜದ ಮನೆ ಅಂತಲೂ ಹೇಳ್ತಾರೆ. ಅಂದ್ರೆ ಹಿಂಗ್ಯಾಕೆ ಹೇಳ್ತಾರ ಅಂತಂದ್ರೆ ದೇವ್ರದ್ದು ಕಾರ್ಯ ಯಾರ ಮನೆಗಳಿಗೆ ಜವಾಬ್ದಾರಿನ ಕೊಟ್ಟಿರ್ತಾರ, ಸೊ ಆ ಮನೆಗಳಿಗೆ ಚಾಜದ ಮನೆ, ಬಾಬದ ಮನೆ ಅಂತಂದು ಹೇಳ್ತಾರೆ ನೋಡ್ರಿ. ಸೊ ನಮ್ಮದು ಬಂದು ಚಾಜದ ಮನೆ. ಸೊ ಹಾಗಾಗಿ ಈ ಕಡಿವಾರದೊಳಗೆ ನಮ್ಮ ಮನೆಯೊಳಗೆ ಮುತ್ತೈದರನ್ನ ಇಡುವಂಥ ಪದ್ಧತಿ ಐತಿ ನೋಡ್ರಿ. ಈಗ ಇಲ್ಲೇನು 7 ಮಂದಿ ಏನು ಕುಂತೀವಲ್ಲ ಫ್ರೆಂಡ್ಸ್, ಸೊ ಈ 7 ಮನೆಗಳನ್ನು ಚಾಜದ ಮನೆ, ಬಾಬದ ಮನೆ ಅಂತಾನೆ ಹೇಳ್ತಾರೆ ನೋಡ್ರಿ. ಆ್ಯಂಡ್ ಊರೊಳಗೂ ಒಂದಷ್ಟು ಮನೆಗಳಿಗೆ ಒಂದಷ್ಟು ಜವಾಬ್ದಾರಿನ ಅಂತ ಕೊಟ್ಟಿರ್ತಾರೆ ಕಡಿವಾರ ಹಬ್ಬದ್ದು. ನಮಗೂ ಬೇಕು. ನನಗೊಂದು ಕಾರ್ ಕೊಡ್ಬೇ. ಈಗ ಹುಡಿ ಒಳಗೆ ಇಟ್ಕೊಂಡು ಈಗ ಅಂತೆಲ್ಲ ಇಟ್ಕೋ, ಅದಂಗೆ ಇಟ್ಕೋ. ಹಂಗೆ ದೀಪ ಇಡು ಮುಂದೆ ಸರ ದೀಪ. ದೀಪ
ಎರಡು ನಟ್ಟಿನವ ಇಲ್ಲ ಎರಡು ಬಿಚ್ಚವ ವಾವ್ ಎಸ್ ಈಗ ನೋಡ್ರಿ 7 ಜನ ಮುತ್ತೈದರಿಗೂ ಉಡಿ ತುಂಬಿ ಈಗ ತಂಗಿ ಎಲ್ಲರಿಗೂ ಆರತಿ ಬೆಳಗಕ್ಕಂತಾಳ. ಆಫ್ಟರ್ ಲಾಂಗ್ ಇಯರ್ ಆಗಿಂದ ನಾನು ಮುತ್ತೈದರಾಗಿ ಕುಂತೀನಿ ಎಷ್ಟೋ ವರ್ಷಗಳ ನಂತರ. ಸೊ ನನಗೆ ಹೆಚ್ಚು ನೆನಪಿರಲಿಲ್ಲ, ತಂಗಿ ಹೇಳಿಂದ ಸ್ವಲ್ಪ ನೆನಪಾತು. ಅನ್ವಿತ ಹುಟ್ಟೋಕ್ಕಿಂತ ಮೊದಲು ಯಾವಾಗ ಒಮ್ಮೆ ಇದ್ದೆ ನೋಡ್ರಿ, ಪೂರ್ತಿ ಅಷ್ಟಾಗಿ ಈಗೂ ನೆನಪಿಲ್ಲ. ಹೆಚ್ಚು ಹೇಳ್ಬೇಕು ಅಂತಂದ್ರೆ ಪ್ರತಿ ವರ್ಷನೂ ಅವ್ವನ ಇರ್ತಿದ್ಲು ಮುತ್ತೈದರಾಗಿ. ಸೊ ಮದುವೆ ಆಗಿಂದ ತಂಗಿ ಒಂದ್ಸಲ ಇದ್ಲು ನೋಡ್ರಿ. ಸೊ ಈಗ ನಾನು ಮುತ್ತೈದರಾಗಿ ಕುಂದ್ರು ಪಾಳೆ ಬಂದೈತಿ. ಈಗ ಡೊಳ್ಳಿಯರು ಹಲ್ಗಿಯರು ಆರತಿಯರು ನಮ್ಮ ಮನೆಗೆ ಬರ್ತಾರೆ ನೋಡ್ರಿ. ಬಂದು ಮುತ್ತೈದರನ್ನ ಕರ್ಕೊಂಡು ಹೋಕ್ಕಾರ. ಸೊ ಆರತಿಯರ ಮನೆಯೊಳಗೆ ಬಂದು ನಮ್ಮ ಮನೆ ಜಗಲಿಗೆ ಆರತಿ ಮಾಡಿ ಹೋಕ್ಕಾರ. ಮಾಮ ಪ್ಯಾನ್ ಆಡ್ಸೋದನ ಈಗ ನೆಕ್ಸ್ಟ್ ನೋಡ್ರಿ ಛತ್ರಿಗೇರು ಬಂದರು. ಈಗೇನು ರೆಡ್ ಕಲರ್ ಏನು ಕನಕನೈತಲ್ಲ ಅದಕ್ಕೆ ಛತ್ರಿಗೆ ಅಂತಂದು ಹೇಳ್ತಾರೆ. ಸೊ ಅದು ಯಾರ ಮನೆಯೊಳಗೆ ಇರ್ತೈತೆ ನೋಡ್ರಿ. ಸೊ ಅವರು ಚಾರ್ಜಿನ ಮನೆಯವ್ರನ್ನ. ಸೊ ಅವರು ಈಗ ಛತ್ರಿಗೆ ತೊಗೊಂಡ್ಬಂದ್ರು. ಆ ಛತ್ರಿಗೆ ಈಗ ಪೂಜೆ ಮಾಡಿ ಡೊಳ್ಳಿಗೂ ಪೂಜೆ ಮಾಡಿ ಆರ್ತಿಯರ ಮತ್ತು ಮುತ್ತೈದೆಯರು ಸೊ ಎಲ್ಲರೂ ಕೂಡಿ ಈಗ ಹುಲಿಗೆಮ್ಮರ ಮನೆಗೆ ಹೋಗ್ತಾರ. ಅನ್ವಿತಾ ನನ್ನ ಬ್ಯಾಗ್ ತಗೊಂಬ ಅಲ್ಲಿ. ನೆಕ್ಸ್ಟ್ ಈಗ ನಮ್ಮ ಮನೆಯಿಂದ ಸೀದಾ ಹುಲಿಗೆಮ್ಮ ದೇವಿ ಮೂರ್ತಿ ಯಾರ ಮನೆಯೊಳಗೆ ಐತಲ್ಲ ಫ್ರೆಂಡ್ಸ್, ಸೊ ಆ ಮನೆಗೆ ಹೋಗ್ತಾರೆ ನೋಡ್ರಿ. ನಮ್ಮ ಮನೆ ಹಿಂದನ ಐತಿ, ಬೇರೆ ಅವರು ಏನು ಬೇರೆ ಯಾರು ಇಲ್ಲ, ನಮ್ಮ ರಿಲೇಷನ್ ಆಗಬೇಕು. ಸೊ ಅವ್ರ ಮನೆಗೆ ಈಗ ಬಂದೇವಿ. ಸೊ ಬಂದಿರುವಂಥ ಎಲ್ಲ ಮುತ್ತೈದೆಯರು ಅರ್ಶಿನ ಕುಂಕುಮ ಹಚ್ತಾರೆ ಮತ್ತು ಆರತಿಯರಿಗೂ ಅರ್ಶಿನ ಕುಂಕುಮ ಹಚ್ತಾರೆ. ಆರತಿಯರೆಲ್ಲರೂ ಈಗ ಜಗಲಿಗೆ ಹೋಗಿ ಆರತಿ ಬೆಳಗಕ್ಕೆ ಹೋಗ್ಯಾರ. ಸೊ ಈಗ ನೋಡ್ತಾ ಇರ್ಬೋದು ತಲೆ ಮೇಗೇನು ಹೊತ್ಕೊಳಕ್ ಅಂತಾರಲ್ಲ ಫ್ರೆಂಡ್ಸ್. ಸೊ ಇದ ನೋಡ್ರಿ ಹುಲಿಗೆಮ್ಮ ದೇವಿ ಮೂರ್ತಿ ತಲೆ ಮ್ಯಾಗ ಕಂಬಳಿ ಹಾಕ್ಕೊಂಡು ಹೊತ್ಕೊಂತಾರ. ಆ್ಯಂಡ್ ಇನ್ನೊಂದು ಇರೋದನ್ನ ಮತ್ತೆ ನೋಡ್ರಿ, ನಮ್ಮ ಮನೆಯಿಂದ ಹುಲಿಗೆಮ್ಮಗ ಕಂಬಳಿ ಒಯ್ಬೇಕು ಮತ್ತು ಮುತ್ತೈದೆಯರನ್ನ ಕರ್ಕೊಂಡು ಹೋಗ್ಬೇಕು. ಸೊ ಕಂಬಳಿನ ತಮ್ಮ ತಗೊಂಡನ, ಹೆಗಲ ಮೇಲೆ ಹಾಕ್ಕೊಂಡನ. ಹುಲಿಗೆಮ್ಮ ದೇವಿನ ತೊಗೊಂಡು ಈಗ ನೆಕ್ಸ್ಟ್ ಅಲ್ಲಿಂದ ಸೀದಾ ಈಗ ಗೌಡ್ರ ಮನೆಗೆ ಬರ್ಬೇಕು ನೋಡ್ರಿ. ಸೊ
ಗೌಡ್ರ ಮನೆಯೊಳಗೆ ಈಗ ಕಾಟದ ಮ್ಯಾಗ ಕುಂದರ್ಸ್ಯಾರ ಹುಲಿಗೆಮ್ಮ ದೇವಿನ. ಸೊ ನೋಡ್ತಾ ಇರ್ಬೋದು ಆರತಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಆ್ಯಂಡ್ ಮುತ್ತೈದೆಯರು ಒಳಗೆ ಕುಂದರ್ಸಿರ್ತಾರೆ. ಸೊ ಅವ್ರಿಗೆ ಅರ್ಶಿನ ಕುಂಕುಮ ಜ್ಯೂಸ್ ಎಲ್ಲ ಕೊಡ್ತಾರೆ. ಸೊ ಈ ಮನೆಯಿಂದ ನೆಕ್ಸ್ಟ್ ಹುಲಿಗೆಮ್ಮಗ ಸೀರೆ ತೊಗೊಂಡು ಹೋಗ್ತಾರೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್, ಈಗ ಗೌಡ್ರ ಮನೆಯಿಂದ ಸೀರೆ ತಗೊಂಡು ಸೀದಾ ಈಗ ಎಲ್ಲಿಗೆ ಬಂದಿವಿ ಅಂತ ಅಂದ್ರೆ, ಸೊ ಈ ಪ್ಲೇಸ್ ಅಂತೂ ರೆಗ್ಯುಲರ್ ಆಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದ ಬ್ಲಾಗ್ ಯಾರು ನೋಡ್ತಿರ್ತಿರಲ್ಲ ಸೊ ಅವ್ರಿಗಂತೂ ಗೊತ್ತಿರ್ತೈತಿ. ಬಾವಿ ಬರ್ಮಪ್ಪ ಬಂದಿವಿ. ಬಾವಿಗೆ ಮತ್ತು ಬರ್ಮಪ್ಪಗೆ ಪೂಜೆ ಮಾಡ್ತಾರ. ಬರ್ಮಪ್ಪ ಅಂದ್ರೆ ಬಸವನ ಮೂರ್ತಿ ಐತಿ ಮತ್ತು ಬಾವಿಗೆ ಪೂಜೆ ಮಾಡ್ತಾರ. ಸೊ ಈ ಪ್ಲೇಸ್ ಬಂದು ಸ್ವಲ್ಪ ನಮ್ಮ ತವ್ರ ಮನೆ ವಂಶಕ್ಕೆ ಸ್ವಲ್ಪ ಸಂಬಂಧ ಪಡುತ್ತಂತನ ಹೇಳ್ಬೋದು. ಸೊ ನಮ್ಮ ತವ್ರ ಮನೆ ವಂಶದ ಹೆಣ್ಮಗಳು ಮಗ ನೋಡ್ರಿ ಬರ್ಮಪ್ಪ ಅಂತ ಅಂದ್ರೆ, ಸೊ ಆ ಬರ್ಮಪ್ಪನ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ಸೊ ಇದ್ರೊಂದು ದೊಡ್ಡ ಹಿಸ್ಟ್ರಿನ ಐತೆ ಅಂತ ಹೇಳ್ಬೋದು. ಸೊ ಒಂದು 2 years 3 years ಬ್ಯಾಕ್ ಕಂಪ್ಲೀಟ್ ಆ ಸ್ಟೋರಿನ ಶೇರ್ ಮಾಡ್ಕೊಂಡಿನಿ. ನೋಡಿರೋರ್ಗ ಗೊತ್ತಿರ್ಬೋದು, ನೋಡಿಲ್ಲ ಅಂತಂದ್ರೆ ನೋಡ್ರಿ. ಈ ಬಾವಿ ಬರ್ಮಪ್ಪ ಅಂತಂದು ಏನು ಹೇಳ್ತಿಲ್ಲ ಫ್ರೆಂಡ್ಸ್, ಈ ಬರ್ಮಪ್ಪನ ತಾಯಿನ ನಮ್ಮ ಹೊಲದೊಳಗೆ ಅಂಬವ್ವ ಅಂತಂದು, ಸೊ ಅಂಬವ್ವನ ಮೂರ್ತಿನ ನಮ್ಮ ಹೊಲದೊಳಗೆ ಪ್ರತಿಷ್ಠಾಪನೆ ಮಾಡ್ಯಾರ ನಮ್ಮ ವಂಶದ ಹೆಣ್ಮಗಳನ್ನ. ಸೊ ಅವ್ರ ಮಗನ್ನ ಊರೊಳಗೆ ಬಾವಿ ಎದುರಿಗೆ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ, ಬಸವನ ಮೂರ್ತಿ ರೀತಿ. ಸೊ ಅದಕ್ಕನ ಈಗ ಎಲ್ಲರೂ ಈಗ ಪೂಜೆ ಮಾಡಾಕಂತಾರ. ಸೊ ನೋಡ್ತಾರ ಬದ್ದು ಪೂಜೆ ಮಾಡಿ ಆರತಿ ಬೆಳಗಿ. ಸೊ ಈ ರೀತಿ ಪದ್ಧತಿ ಸಂಪ್ರದಾಯ ಇರುವಂಥದ್ದು. ನೆಕ್ಸ್ಟ್ ನೋಡ್ರಿ, ಬಾವಿ ಬರ್ಮಪ್ಪ ಇಂದ ಸೀದಾ ಈಗ ನಮ್ಮೂರೊಳಗಿರೋ ಈರಣ್ಣನ ಗುಡಿಗೆ ಬಂದೀವಿ. ಸೊ ಇಲ್ಲಿ ಈಗ ಒಂದು ಸ್ವಲ್ಪ ಹೊತ್ತು ಡೊಳು ಬಾರಿಸಿ ಇಲ್ಲಿ ಈರಣ್ಣನಿಗೂ ಪೂಜೆ ಮಾಡಿ, ಸೊ ಅಲ್ಲಲ್ಲೇ ಹೋಗೋ ಟೈಮ್ನಾಗ ಎದುರಿಗೇನು ಮನೆ ಇರ್ತಲ್ಲ ಫ್ರೆಂಡ್ಸು, ಆ ಮನೆಯವ್ರೂ ಪೂಜೆ ಮಾಡ್ತಾರೆ. ಸೊ ಹಂಗೆ ಹುಲಿಗೆ ಮನ ಕಳಿಸ್ಕೊಡಂಗಿಲ್ಲ. ಸೊ ದಾರಿಗೆ ಉದ್ದಕ್ಕೂ ನೀರು ಹಾಕಿ ದಾರಿ ಮಡಿ ಮಾಡಿ ಪೂಜೆ ಅದು ಮಾಡ್ತಾರೆ.
ಎಸ್ ಫ್ರೆಂಡ್ಸ್, ಈಗ ಊರಾಗ ಎಲ್ಲ ದೇವರು ಮತ್ತು ಎಲ್ಲ ಚಾಜದ ಮನೆಯಿಂದ ಕಡಿವಾರ ಹಬ್ಬಕ್ಕೆ ಏನೇನು ತೊಗೊಂಡೋಗೋ ಪದ್ಧತಿ ಐತಲ್ಲ, ಸೊ ಎಲ್ಲ ತೊಗೊಂಡು ಈಗ ಸೀದಾ ನಮ್ಮ ಹೊಲಕ್ಕೆ ಹೊಕ್ಕೇವು ನೋಡ್ರಿ ಫ್ರೆಂಡ್ಸ್. ಸೊ ಇಲ್ಲಿಂದ ಈಗ ಡೊಳ್ಳೇನು ಬಾರ್ಸಂಗಿಲ್ಲ, ಯಾಕಂದ್ರೆ ಮಿಡಲ್ ಇಲ್ಲೆಲ್ಲೂ ದೇವರು ಯಾವುದೇ ರೀತಿ ಚಾಜದ ಮನೆ ಯಾವುದೂ ಇಲ್ಲ. ಸೊ ಹಾಗಾಗಿ ಈಗ ಸೀದಾ ನಮ್ಮ ಹೊಲಕ್ಕೆ ಹೋಗೋ ಮಟ್ಟ ಈಗ ಡೋಳು ಬಾರ್ಸಂಗಿಲ್ಲ. ನೆಕ್ಸ್ಟು ನಮ್ಮ ಹೊಲಕ್ಕೆ ಹೋಗಿಂದನ ಡೋಳು ಬಾರಿಸ್ತಾರೆ ನೋಡ್ರಿ. ಸೊ ಸುತ್ತ ನೇಚರ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ಚಂದ, ಎಷ್ಟು ಬ್ಯೂಟಿಫುಲ್ ಕಾಣಕಂತೈತಿ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ನೋಡ್ತಿದ್ರನ್ನ ಇನ್ನೊಂದು ರೀತಿ ಖುಷಿ ಅನ್ನಿಸ್ತೈತಿ, ಕಣ್ಣಿಗೆ ಒಂದು ರೀತಿ ತಂಪು ಅನ್ನಿಸ್ತೈತಿ ನೋಡ್ರಿ ಈ ಗ್ರೀನರಿ ಅದನ್ನು ನೋಡಿದಾಗ. ಸೊ ನೋಡ್ತಾ ಇರ್ಬೋದು, ಎಲ್ಲ ಮುತ್ತಿದ್ರೂ ಮತ್ತು ಆರ್ತಿಯರು ಮುಂದೆ ಹೊಂಟೇವಿ. ತಮ್ಮ ನೋಡ್ರಿ ಕಂಬಳಿ ಮತ್ತು ಹುಲಿಗೆ ಮುಂದೆ ಸೀರೆ ಹಿಡ್ಕೊಂಡು ಅವ ಹಿಂದಿಂದ ಬರಾಕಂತಾನ. ಇನ್ನು ಸಣ್ಣ ತಂಗಿ ಅಂಕರ ಕ್ಯಾಮ್ರಾಮ್ಯಾನ್ ಆಗ್ಯಾರ, ಕ್ಯಾಮ್ರಾಮ್ಯಾನ್ ಅಲ್ಲ ಕ್ಯಾಮ್ರಾ ವುಮೆನ್. ಸೊ ಯಾಕೆನ ಈಗ ಫುಲ್ಲು ವಿಡಿಯೋ ಎಲ್ಲ ಶೂಟ್ ಮಾಡಕ್ಕಂತ ನೋಡ್ರಿ, ಯಾಕಂದ್ರೆ ನಾನು ಮುತ್ತೈದರಾಗಿರೋದ್ರಿಂದ ಸೊ ನಾನು ವಿಡಿಯೋದು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಫುಲ್ಲು ವಿಡಿಯೋ ಜವಾಬ್ದಾರಿ ಇವತ್ತಿಂದ ಆಕಿಗೆನ ಕೊಟ್ಟೀನಿ. ಇನ್ನು ದೊಡ್ಡ ತಂಗಿ ಅವ್ವ ಮೈದ್ನ ಚಿನ್ನಿ, ಸೊ ಅವರೆಲ್ಲ ಬೈಕಿನ ಮೇಲೆ ಬರಾಕಂತಾರ. ಅನ್ವಿತಾ ಅರುಣಂತೂ ಮುಂದೆ ಓಡಿ ಹೋಗಕ್ಕಂತಾರೆ ನೋಡ್ರಿ. ಕಾಲು ಸುಡಾಕಂತ ಚಪ್ಪಲ್ ಹಾಕೊಂಬರಂದ್ರೆ ಹಾಕ್ಕೊಂಡು ಬರೋಂಗಿಲ್ಲ. ಮುತ್ತೈದರು ಮತ್ತು ಈಗೇನು ಆರ್ತಿಯರು ಡೊಳ್ಳ್ನೆಯರು, ಸೊ ಇವ್ರು ಯಾರು ಕಾಲಾಗೇನು ಚಪ್ಪಲ್ ಹಾಕ್ಕೊಳಂಗಿಲ್ಲ, ಬರೀ ಗಾಲಿನ ಹೋಗಬೇಕು. 3 ಗಂಟೆಕನ ಮನೆಯಿಂದ ಹೊರಗೆ ಬಂದೆ ನೋಡ್ರಿ. ಸೊ 3 ಗಂಟೆ ಆದರೂ ಸಿಕ್ಕಾಪಟ್ಟೆ ಕಾಲು ಸುಡಾಕಂತಿದ್ವಿ. ಇಲ್ಲಿ ಮಣ್ಣು ಐತಿ, ಸೊ ಇಲ್ಲಿ ಅಷ್ಟೊಂದೇನು ಕಾಲು ಸುಡಾಕಂತಿಲ್ಲ. ಮುಂದಿರೋದು ನಮ್ದು ಹಬ್ಬ. ನೆಕ್ಸ್ಟ್ ನೋಡ್ರಿ, ಈಗ ಅಂಬವನ ಹೊಲಕ್ಕೆ ಬಂದ್ವಿ. ಸೊ ಇದಕ್ಕೆ ನಾವು ಅಂಬವನ ಹೊಲ ಅಂತ ಹೆಸರಿಟ್ಬಿಟ್ಟೇವಿ. ಸೊ 3ನೇ ಪಟ್ಟಿ ಅಂತಂದು ಹೇಳ್ತಾರೆ ನೋಡ್ರಿ. 3ನೇ ಪಟ್ಟಿ ಇಲ್ಲ ಅಂತಂದ್ರೆ ಅಂಬವನ ಹೊಲ, ಒಟ್ಟು 2 ಹೆಸರೊಳಗೆ ಕರಿತೀವಿ. ಸೊ ಇವೆಲ್ಲಾಗ ಈಗ ಅಂಬವನ ಗುಡಿ ಐತಿ, ಈಗ ದೇವಿಗೆ ಈಗ ಪೂಜೆ ಮಾಡ್ತಾರೆ ನೋಡ್ರಿ. ಸೊ ಮೂರ್ತಿನೂ ತೋರ್ಸಕ್ಕಂತೀನಿ. ಸೊ ನೋಡ್ತಾ ಇರ್ಬೋದು, ಈಗ ನೋಡ್ರಿ ಅಂಬವನ ಮೂರ್ತಿ. ನೀವೆಲ್ಲರೂ ದರ್ಶನ ತಗೋರಿ. ನಮ್ಮ ಹೊಲದಾಗಿರೋ ಅಂಬವ್ಗ ಪೂಜೆ ಮಾಡಿಕೊಂಡು ಈಗ ಸೀದಾ ನೆಕ್ಸ್ಟ್ ಕ್ವಾನಮ್ಮನ ಗುಡಿಗೆ ಹೋಗ್ಬೇಕು ನೋಡ್ರಿ. ಸೊ ಕ್ವಾನಮ್ಮನ ಗುಡಿಗೆ ಈಗ ಹೋಗಲಿಲ್ಲ, ಹೊಳೆ ಬರೋ ಮುಂದೆ ಹೋಗೋಣ ಅಂತಂದು ಸೊ ಈಗ ಸೀದಾ ಹುಲಿಗೆಮ್ಮನ ಕೊಳ್ಳಕ್ಕನ ಹೊಂಟೇವಿ. ಊರಾಗಿದ್ದ 2 ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ. 2 ಕಿಲೋಮೀಟ್ರ್ ನಡ್ಕೋಂತ ಹೋಗಬೇಕು. ಅದ್ರಾಗ ಮತ್ತು ಊರಾಗ ಸುತ್ತ ಹಾಕಿ ಬರಬೇಕು. ಸೊ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತಂದು ಹೇಳ್ಬೋದು. ಅದು ಬರೀ ಕಾಲಿಲಿ ಇಂಥ ಸುಡು ಬಿಸಿಲಾಗ ಹೋಗಬೇಕು. ಸೊ ಇಲ್ಲೆಲ್ಲ ಮಣ್ಣು ಐತಿ, ಈಗ ಐತಿ ನೋಡ್ರಿ. ಇಲ್ಲಿ ಡಾಂಬರ್ ರೋಡ್ ಸ್ಟಾರ್ಟ್ ಆಯಿತು. ಡಾಂಬರ್ ರೋಡ್ ಅದು ನೈಸೂ ಇಲ್ಲ, ಫುಲ್ ಹಳ್ಳ ಅದಾವು, ಹರಳು ಕಾಲಿಗೆ ಹಳ್ಳೆಲ್ಲ ಗತ್ ಚುಚ್ಚಾಕೊಂತಿದ್ದು. ನಡಿಯಾಕನ ಬರಲಿಲ್ಲ ನನಗಂಕರ, ದೇವ್ರ ನೆನೆಸ್ಕೊಂತನ ಹೊಂಟೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಹಿಂದ ಉಳಿದ್ಬಿಟ್ಟ. ಎಸ್ ಫ್ರೆಂಡ್ಸ್, ನೋಡ್ರಿ ಈಗ ಊರಾಗಿದ್ದ ಫೈನಲ್ ಈಗ ನಮ್ಮೂರು ಹುಲಿಗೆಮ್ಮನ ಕೊಳ್ಳಕ್ಕೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಆಗೈತಿ ನೋಡ್ರಿ ನಮ್ಮೂರು ಹುಲಿಗೆಮ್ಮನ ಕೊಳ್ಳ. ಸೊ ಸುಮಾರು ಸಲ ಬ್ಲಾಗ್ನಾಗೆಲ್ಲ ತೋರಿಸಿನಿ, ನೋಡಿರ್ಬೋದು ಅಂತ ಅನ್ಕೊತೀನಿ. ನಮ್ಮೂರು ಸುತ್ತಮುತ್ತ ಇರೋರು ಈ ಪ್ಲೇಸಿಗೆ ಯಾರು ವಿಸಿಟ್ ಮಾಡಿರಿ ನೋಡಿರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಇನ್ಸ್ಟಾಗ್ರಾಮ್ ಒಳಗಂತೂ ಜಗ್ಗು ವಿಡಿಯೋಸ್ ಬಂದಾವ ಅಂತಂದು ಹೇಳ್ಬೋದು. ನಮ್ಮೂರು ಹುಲಿಗೆಮ್ಮನ ಕೊಳ್ಳ ಟೂರಿಸ್ಟ್ ಪ್ಲೇಸ್ ಅಂತಲೂ ಹೇಳ್ಬೋದು ಇದು. ಸೊ
ಸೊ ಅಷ್ಟೊಂದು ವಿಡಿಯೋಗಳು ಮತ್ತು ನ್ಯೂಸ್ ಚಾನಲ್ ಒಳಗೆಲ್ಲ ಬಂದಿರ್ತೈತಿ. ಅದು ಜಾಸ್ತಿ ಅಂತಂದ್ರೆ ಮಳೆಗಾಲದೊಳಗೆ ನಮ್ಮೂರು ಜಲಪಾತ ಬೀಳ್ತೈತಿ. ಸೊ ಅದನ್ನ ನೋಡಕ್ಕೆ ಅಂಥೇಳಿ ಸಾಕಷ್ಟು ಜನ ಎಲ್ಲ ಬರ್ತಿರ್ತಾರೆ. ಸೊ ಈಗ ನೋಡ್ರಿ ಎಲ್ಲ ಮುತ್ತೈದೆಯರು ಆರ್ತಿಯರು ಡೊಳ್ಳಿನರು ಎಲ್ಲರೂ ಬಂದ್ವಿ ಈಗ ಹುಲಿಗೆ ಮುನ್ಕೊಳ್ಳೋಕೆ. ಸೊ ಇಲ್ಲಿ ಈಗ ಏನು ಪದ್ಧತಿ ಸಂಪ್ರದಾಯ ಕಾರ್ಯಕ್ರಮ ಏನೈತಲ್ಲ ಸೊ ನೆಕ್ಸ್ಟ್ ಇಲ್ಲಿ ಮಾಡ್ತಾರೆ ನೋಡ್ರಿ. ಎಲ್ಲ ಮುತ್ತೈದೆಯರನ್ನ ಈಗ ಸಾಲಕ್ಕೆ ಕುಂದರ್ಸ್ಯಾರ ಲಕ್ಕವ್ವನ ಗುಡಿ ಮುಂದೆ. ಸೊ ಹುಲಿಗೆಮ್ಮ ಕೆಳಗದಾಳ, ಲಕ್ಕವ್ವ ಮ್ಯಾಲಿರ್ತಾಳೆ ನೋಡ್ರಿ. ಒಟ್ಟ ಇಲ್ಲಿ ಅಕ್ಕ ತಂಗಿಯರು ಇಬ್ಬರು ನೆಲ್ಸ್ಯಾರ ಅಂತಂದು ಹೇಳ್ಬೋದು. ಸೊ ಪ್ರತಿ ವರ್ಷನೂ ಮುತ್ತೈದೆಯರನ್ನ ಇಲ್ಲೇ ಕುಂದರ್ಸ್ತಾರ ಹುಲಿಗೆಮ್ಮ ದೇವಿನ. ಅಂದ್ರೆ ಊರಾಗ ಚಾಜದ ಮನೆಯೊಳಗೆ ಏನಿರುತ್ತಲ್ಲ ಹುಲಿಗೆಮ್ಮನ ಮೂರ್ತಿ, ಸೊ ಅದನ್ನ ಅಲ್ಲಿ ಕಟ್ಟಿ ಮ್ಯಾಗಿಟ್ಟಾರ. ನೆಕ್ಸ್ಟ್ ಈಗ ನೋಡ್ರಿ ಹುಲಿಗೆಮ್ಮನ ಕೊಳ್ಳದ ಹುಲಿಗೆಮ್ಮನ ನಿಜವಾದ ದೇವಿ ಮೂರ್ತಿ ಇಲ್ಲೇ ಐತಿ ನೋಡ್ರಿ. ಸೊ ನೀವು ನೋಡ್ತಿರೋಂಥ ವ್ಯೂವರ್ಸು ಅಲ್ಲಿಂದನ ದರ್ಶನ ತಗೊಳ್ರಿ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಈ ಬ್ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಭಾಳ ಲೆಂತಿ ಆಗ್ತೈತಿ. ನೆಕ್ಸ್ಟ್ ಈ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದ್ರೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.